ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ನಡೆದ ಇನಾಮದಾರ್ ಸಕ್ಕರೆ ಕಾರ್ಖಾನೆ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಖಾನೆಯ ಆಡಳಿತದ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಕಾರ್ಖಾನೆ ಎಂಡಿ ರವೀಂದ್ರ ಪಟ್ಟಣ್ ಶೆಟ್ಟಿ ಅರವಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದು ಪರಿಹಾರ ವಿಚಾರದಲ್ಲಿ ಗ್ರಾಮಸ್ಥರ ತೀವ್ರ ವಿರೋಧಕ್ಕೆ ಗುರಿಯಾದರು. ಕಾರ್ಖಾನೆಯ ದುರಂತದಲ್ಲಿ 8 ಜನ ಬಡ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮೃತ ಕಾರ್ಮಿಕರ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಎಂಡಿ ಮೌಖಿಕವಾಗಿ ಘೋಷಣೆ ಮಾಡಿದ್ರು. ಆದರೆ ಸದ್ಯ 15 ಲಕ್ಷ ರೂಪಾಯಿ ಮೊತ್ತದ ಚೆಕ್ ನೀಡಲು ಮಾತ್ರ ಎಂಡಿ ಗ್ರಾಮಕ್ಕೆ ಬಂದಿರುವುದು ಗ್ರಾಮಸ್ಥರಲ್ಲಿ ಅಸಮಾಧಾನ ಮೂಡಿಸಿದೆ. ಮೃತ ಕುಟುಂಬಗಳಿಗೆ ಇದುವರೆಗೆ ಸಾಂತ್ವನ ಹೇಳಿಲ್ಲ, ಒಬ್ಬರಿಗೂ ಒಂದು ದೂರವಾಣಿ ಕರೆ ಕೂಡ ಮಾಡಿಲ್ಲ ಎಂದು ಆರೋಪಿಸಿ ಗ್ರಾಮಸ್ಥರು ಎಂಡಿಯನ್ನ ತರಾಟೆಗೆ ತೆಗೆದುಕೊಂಡರು. ನೊಂದ ಕುಟುಂಬಗಳಿಗೆ ಮಾನವೀಯ ಸ್ಪಂದನೆ ತೋರಿಸದಿರುವುದು ಆಡಳಿತದ ನಿರ್ಲಕ್ಷ್ಯ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮಸ್ಥರು ಪ್ರತಿಯೊಬ್ಬ ಮೃತ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಪರಿಹಾರ ಮೊತ್ತ ಹೆಚ್ಚಿಸುವ ತನಕ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಬ್ಬರನ್ನ ಬೇರೆದವ್ರು ಕಳಿಸ್ಯಾರ, ನಿಮ್ನ ಎದಕ್ ಕಳಿಸ್ಬೇಕವ್ರ? ನೋಡ್ರಿ, ಕಾರ್ಮಿಕನ ಒಂದು ನೀವು ಕಾರ್ಮಿಕರು, ಕಾರ್ಮಿಕನ ಒಂದು ಬೆವರಿಗೆ ಬೆಲೆ ಬರ್ಬೇಕಂದ್ರ ಇಂತ ಟೈಮ್ದೊಳಗ ನೋಡು, ಕಾರ್ಮಿಕನಿಂದ ನಾನು ಬೆಳೆದನು, ದೊಡ್ಡವಾಗಿದನು, ನನ್ನ ಒಂದು ಫ್ಯಾಕ್ಟ್ರಿ ನಡೀತಾ ಇರೋದನ್ನ ಕಾರ್ಮಿಕನ ಒಂದು ಬಂದ ಕಾಸ ಏನ್ ಮಾಡ್ಬೇಕಾಗಿತ್ತು? ಸಾಂತ್ವನದ ಒಂದು ನುಡಿ ಹೇಳ್ಬೇಕಾಗಿತ್ತು. ದುಡ್ಡಲ್ಲ, ನಮಗ್ ಬೇಕಾಗಿರ್ತಕ್ಕಂಥದ್ದು ನೊಂದಿರ್ತಕ್ಕಂತ ತಂದೆ ತಾಯಿಗಳಿಗೆ, ಆ ಕುಟುಂಬಕ್ಕೆ ಒಂದು ಸಾಂತ್ವನದ ನುಡಿ ಹೇಳ್ಬೇಕಾಗಿತ್ತು. ಅದನ್ನ ಯಾಕೆ ಮೀನಾಮೇಷ ಎಣಿಸಿದ್ರು? ಹೇಳ್ಬೇಕಾಗಿತ್ತಲ್ಲ. ಇಲ್ಲಪ್ಪ, ನಿಮ್ ಕುಟುಂಬ ಜೊತೆ ನಾವ್ ಅದೇವು, ಯಾವ್ದಕ್ಕೂ ವರಿ ಮಾಡ್ಬೇಡ್ರಿ, ಆಗ್ಬಾರ್ದಾಗಿತ್ತು, ದುರ್ಘಟನೆ ಆಗೇತಿ, ಅದ ಏನ್ ಮುಂದಿನ ಕ್ರಮ ತಗೊಳ್ನು, ನಿಮ್ ಜೊತೆ ನಾವ್ ಅದೇವ್ ಅಂತಂದ್ರೆ ಹೆಂಗ ಆಗ್ತತಿ? ಮಾನಸಿಕವಾಗಿ ಎಷ್ಟೊಂದು ಇದಾಗ್ತಾರ ಅವ್ರು. ಇವ್ರು ಹೊಲಕ್ ಹೋಗ್ಯಾರ್ರಿ, ಬ್ಯಾರೆ ಯಾರು ಸುದ್ದಿ ಯಾರೋ ಈ ವ್ಯಕ್ತಿಗೆ ಒಬ್ಬ ಮಗ, ಅವ ಎಟ್ ವರ್ಷದ ಸಾಕ್ತಿದ್ದ, ಅವನ್ನ ಆಧಾರ ಸ್ತಂಭ ಹೋಯ್ತಿಲ್ಲ, ದೀಪ ಆರಿ ಹೋಯ್ತಿ. ಇನ್ ಏನ್ ಮಾಡ್ಬೇಕವ? ಅದ ಅಲ್ರಿ, ಪುತ್ರ ಶೋಕಂ ನಿರಂತರ ಅಂತ ಕರೀತಾರ. ಆ ಪುತ್ರ ಶೋಕ ಅಂತಕ್ಕಂಥದ್ದು ದಿನಾ ಕಾಡ್ದೈತಿ. ಅವನ ನೆನಪಾದಾಗ ಒಮ್ಮೆ ಹಾಡ್ಕೊಂಡ್ ಹೋಗ್ಬೇಕವ. ಅದನ್ನ ಯಾವಾರ ತುಂಬಿಸ್ಕೊಡ್ತಾನು? ಅವಂಗ ಆಗಿರ್ತಕ್ಕಂಥದ್ದನ್ನ ನಷ್ಟ ಅಟೀಟ ನಷ್ಟ ಆಗಿಲ್ಲ ಅವನ್ಗೆ. ಅವನ ಕುಟುಂಬನ ಹೋತ್ ಏನ್ ಮಾಡ್ತಾರು? ಯಾರು ಸಾಕ್ತಾರು? ಅವಂಗ ವಯಸ್ಸಾದು, ಅವಾಗ ಯಾವ ನೋಡ್ತಾನು? ಫ್ಯಾಕ್ಟ್ರಿ ಮಾಲಕ್ ಬಂದು ಅವನ್ ಕೈ ಹಿಡಿತಾನು? ಸಾಕ್ತಿದ್ದ ಇಲ್ಲ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ.